ಹಮಾಲಿ ಕೂಲಿ ಕಾರ್ಮಿಕ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಫೆಡರೇಷನ್ ಇವರ ವತಿಯಿಂದ ಚಳ್ಳಕೆರೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ನಗರದ ಎಪಿಎಂಸಿಯಿಂದ ಹೊರಟ ಪ್ರತಿಭಟನಾಕಾರರು ನಗರದ ಬಸವೇಶ್ವರ ಸರ್ಕಲ್, ನೆಹರು ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ ಮೂಲಕ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಮಾತನಾಡಿ, ರಾಜ್ಯದ ಲೋಡಿಂಗ್ ಅನ್ಲೋಡಿಂಗ್ ಹಮಾಲಿ ಕಾರ್ಮಿಕರಿಗೆ ಮಹಾರಾಷ್ಟ್ರ, ಕೇರಳ ಮಾದರಿಯಲ್ಲೇ ಉದ್ಯೋಗ ಭದ್ರತೆ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸಲು ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆ ಮಾಡಬೇಕು. ಅಸಂಘಟಿತ ಕಾರ್ಮಿಕರಿಗೆ ಜಾರಿ ಮಾಡಿರುವ ಸೌಲಭ್ಯಗಳೊಂದಿಗೆ ಸಹಜ ಮರಣಕ್ಕೂ 1 ಲಕ್ಷ ರುಗಳ ಪರಿಹಾರ ನೀಡಬೇಕು. ಶವ ಸಂಸ್ಕಾರದ ಮೊತ್ತವನ್ನ 25,000ಕ್ಕೆ ಹೆಚ್ಚಿಸಬೇಕು. ಕೇಂದ್ರ ಸರ್ಕಾರ ಈ ಶ್ರಮ ಕಾರ್ಡ್ ಪಡೆದು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಜಾರಿ ಮಾಡಬೇಕು. ಇನ್ನು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹಮಾಲಿ ಕೂಲಿ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ನಿಂಗಣ್ಣ, ಖಜಾಂಚಿ ನಾಗರಾಜ್ ಸೇರಿದಂತೆ ಹಮಾಲಿ ಕೂಲಿ ಕಾರ್ಮಿಕರು ಇದ್ದರು. ಮಿಲ್ಗಳಲ್ಲಿ ಕೆಲಸ ಮಾಡುವಂತ ಇಂದಿನ ಅಂಬೇಡ್ಕರ್ ಸಂವಿಧಾನದಲ್ಲಿ ಮತ್ತು ಇಂದಿನಲ್ಲಿ ಒಂದು ಕಾನೂನನ್ನ ಇತ್ತು. ಆ ಕಾನೂನು ಇವತ್ತು ನಮ್ಮ ಮೋದಿಯ ಸಾಹೇಬರು ತೆಗೆದುಹಾಕಿ ಇವತ್ತು ಬಂಡವಾಳದಾರರ ಪರವಾಗಿರುವಂತ ಕಾನೂನನ್ನು ತಂದು ಇವತ್ತು ಅವರಿಗೆ ಅನಾಥರಾಗಿ ಮಾಡಿರುವಂತ ಪರಿಸ್ಥಿತಿ ಬಂದಿದೆ. ಸ್ವಾಮಿ, ನಾವು ಹೇಳ್ತಿದ್ದೀವಿ, ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದೇ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಇದೇ ಬಿಜೆಪಿಯ ಕೇಂದ್ರ ಸರ್ಕಾರ ಆಗಿರ್ಬೋದು, ನಾವಿವತ್ತು ಇಂದಿನ ಬೊಮ್ಮಾಯಿನ ಸರ್ಕಾರ ಸರಿಯಾದ ಕಾರ್ಮಿಕರನ್ನು ಗುರುತಿಸದೆ, ಬಡವರನ್ನು ಗುರುತಿಸದೆ ಇರೋದರಿಂದ ನಾವು ಒಂದು ತೀರ್ಮಾನ ತಗೊಂಡ್ವಿ. ಕಾರ್ಮಿಕರು ಮತ್ತು ರೈತರು ಎಲ್ಲ ತೀರ್ಮಾನ ತಗೊಂಡು ನಾವು ಈ ಸರ್ಕಾರ ಸರಿಯಿಲ್ಲ, ಮುಂದಿನ ದಿನದಲ್ಲಿ ನಾವು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು. ಆ ಕಾಂಗ್ರೆಸ್ ಸರ್ಕಾರ ತಂದರೆ ಕಾರ್ಮಿಕರಿಗೆ ಮತ್ತು ರೈತರಿಗೆ ಮತ್ತು ಬಡವರಿಗೆ ಯಾವುದಾದ್ರು ಒಂದಿಷ್ಟು ಸೌಲಭ್ಯಗಳು ಸಿಗಬಹುದು ಅಂತ ಆಶಯಗಳನ್ನು ಇಟ್ಕೊಂಡಿವಿ. ಆದರೆ ಇವತ್ತು ಯಾವೇ ಕಾನೂನುಗಳನ್ನು ತಂದಿದ್ರು ಸಮೇತ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ಕಾನೂನು ಜಾರಿ ಮಾಡಿದ್ರೆ ಅದಕ್ಕೆ ಯಾವುದೇ ಮರು ಉತ್ತರವನ್ನು ಕೊಡದೆ ಮೌನ ಕುಂತಿದ್ದಾರೆ. ನಾವಿವತ್ತು ಹಮಾಲಿ ಕಾರ್ಮಿಕರು ಯಾವುದೇ ಶ್ರಮಪಟ್ಟು ವಯಸ್ಸಾದ ನಂತರ ಅವರಿಗೆ ಯಾವುದೇ ಒಂದು ಸರ್ಕಾರದಿಂದಾಗಿ ಇರ್ಬೋದು, ಯಾರಿಂದಾಗಲಿ ಅವ್ರಿಗೆ ಒಂದಿಷ್ಟು ಯಾವುದೇ ಸೌಲಭ್ಯ ಸಿಗ್ತಿಲ್ಲ. ಇವತ್ತು ಅವರು 60 ವರ್ಷ ಆದ ನಂತರ ಅವರಲ್ಲಿ ರಟ್ಟೆಯಲ್ಲಿ ಶಕ್ತಿ ಇರೋವರೆಗೂ ಅವರು ದುಡಿತಾರೆ. ಅವರು ರಟ್ಟೆಯಲ್ಲಿ ಶಕ್ತಿ ಬಿದ್ದೋದ ನಂತರ ಅವರು ಯಾವುದೇ ಒಂದು ದುಡಿಮೆ ಇಲ್ದಿದ್ದಾಗ ಅವ್ರ ಮನೆಯಲ್ಲೇ ತಂದೆ ಅವ್ರನ್ನ ಸೇರ್ದಿರೋಷ್ಟು ಪರಿಸ್ಥಿತಿ ನಾವು ಕಂಡಿದ್ದೀವಿ. ಇವತ್ತು ಕೆಲವು ಹಮಾಲಿ ಕಾರ್ಮಿಕರಲ್ಲಿ ನೀವು ಕಂಡಿರ್ಬೋದು, ಬೀದಿಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಭಿಕ್ಷೆ ಕೇಳಿ ತಿನ್ನುವ ಪರಿಸ್ಥಿತಿ ನಾವು ಕಣ್ಣಾರೆ ನೋಡ್ತಿದ್ವಿ. ಇದು ಆಗಬಾರ್ದಂತ ಇಂದಿನ ಸಚಿವರುಗಳಲ್ಲಿ ಮತ್ತು ಶಾಸಕರುಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊಂಡಿದ್ವಿ. ಸ್ವಾಮಿ, ಅವರು ಅವರು ಬದುಕಿದ್ದಾಗಲೇ ಅವ್ರಿಗೆ ಏನಾದರೂ ಒಂದಿಷ್ಟು ಅವರು ವಯಸ್ಸಾದಾಗ ಒಂದು ಇಡುಗಂಟಾದ ಗ್ರಾಜ್ಯುಯೇಟ್ ಆಗಲಿ ಅಥವಾ ಇಡುಗಂಟಾಗಲಿ ಕೊಟ್ಟರೆ ಅವರು ಮುಂದಿನ ಜೀವನಕ್ಕೆ ಅನುಕೂಲ ಆಗ್ತಕ್ಕಂತ ನಾವು ಕೇಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಅವರು 60 ವರ್ಷ ಆದ ನಂತರ ಅವರಿಗೆ ಒಂದು